ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗುರುಮುಟ್ಕಲ್ ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ದಳ್ಳಾಳಿಗಳ ದರ್ಬಾರ್, ಅಧಿಕಾರಿಗಳ ಮಾತಿಗೆ ಕಿಮ್ಮತ್ತು ಕೊಡದ ಸಿಬ್ಬಂದಿ ವರ್ಗದವರು. ಬನ್ನಿ ನೋಡೋಣ ಸ್ನೇಹಿತರೆ, ತಹಸೀಲ್ದಾರರು ಏನು ಮಾತನಾಡಿದ್ದಾರೆ ಎಂದು ತಿಳ್ಕೊಂಡು ಬರೋಣ. ನಾಡ ಕಚೇರಿ ಗುರುಮುಟ್ಕಲ್ ಕಾರ್ಯಾಲಯದಲ್ಲಿ ಸರಿಯಾದ ರೀತಿಯಿಂದ ಆಸನಗಳ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಸ್ನೇಹಿತರೆ, ಚಿತ್ರದಲ್ಲಿ ನೋಡುತ್ತಿರುವಂತಹ ಕಾರ್ಯಾಲಯ ಇದೇ ಆಗಿರುತ್ತದೆ. ಇಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದಂತಹ ಗುರುಮುಟ್ಕಲ್ನ ನಾಡ ಕಚೇರಿ ಇದು ದುರಾದೃಷ್ಟದ ಸಂಗತಿಯಾಗಿದೆ. ಗುರುಮುಟ್ಕಲ್ ಜನರಿಗೆ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸದೇ ಇದ್ದರೂ ಕೂಡ ಸಾರ್ವಜನಿಕರು ಬಂದು ಅಲೆದಾಡುವ ಪರಿಸ್ಥಿತಿಯಲ್ಲಿ ಕೂಡ ಬಿಸಿಲಲ್ಲಿಯೇ ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಸರಿಯಾದ ರೀತಿಯಲ್ಲಿ ಆಸನಗಳ ವ್ಯವಸ್ಥೆ ಇಲ್ಲ, ಶೌಚಾಲಯಗಳ ವ್ಯವಸ್ಥೆ ಇಲ್ಲ. ಅದೇ ರೀತಿ ಶುದ್ಧ ಕುಡಿಯುವ ನೀರು ಕೂಡ ಬೇಸಿಗೆ ಸಮಯದಲ್ಲಿ ಶುದ್ಧ ಕುಡಿಯುವ ನೀರು ಕೂಡ ಇಲ್ಲದೆ ಅನೇಕ ಸಾರ್ವಜನಿಕರು ಬಿಸಿಲಲ್ಲಿಯೇ ಸುತ್ತಾಡಿ ಬೇಸತ್ತು ಹೋಗುತ್ತಿರುವುದು ಜನರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ನೋಡೋಣ ಸ್ನೇಹಿತರೆ, ತಹಸೀಲ್ದಾರರೊಂದಿಗೆ ಮಾತನಾಡಿದ್ದೇವೆ. ಅವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಂದು ನೋಡ್ಕೊಂಡು ಬರೋಣ. ಸರ್, ಗುರುಮುಟ್ಕಲ್ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ದುಡ್ಡು ಕೊಟ್ಟರೆ ಕೆಲಸಗಳು ಆಗ್ತವೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇವೆ. ಅದಕ್ಕೆ ತಾವೇನಂತೀರಾ? ಇಲ್ಲ, ಅಂಥವೇನು ನನ್ನ ಗಮನಕ್ಕೆ ಬಂದಿಲ್ಲ. ಅಂಥವು ಯಾವುದೇ ಬಂದರೆ ನನ್ನ ಗಮನಕ್ಕೆ ತೊಗೊಂಬರ್ರಿ, ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋಕೆ ನಾನು ಒಂದು ರಿಪೋರ್ಟ್ ತಗೊಂಡು ಕಳಿಸ್ತೀನಿ. ನನ್ನ ಮನೆ ಹೊರಗಡೆ ಇರುವಂತಹ ಆನ್ಲೈನ್ ಸೆಂಟರ್ಗಳಾಗಿರ್ಬೋದು, CSC ಸೆಂಟರ್ಗಳು. CSC ಸೆಂಟರ್ಗಳಾದ್ರೆ ಆಲ್ಮೋಸ್ಟ್ ಯಾವಾಗಲೂ ಕ್ಲೋಸ್ ಇರ್ತವೆ. ಆನ್ಲೈನ್ ಸೆಂಟರ್ಗಳಲ್ಲಿ 20 ರೂಪಾಯಿ ಇದ್ದಂಥ ಅಪ್ಲಿಕೇಶನ್ಗೆ 2,000 ರೂಪಾಯಿ ತಗೋತಾ ಇದ್ದಾರೆ. ಅದಕ್ಕೆ ಕಾರಣಗಳೇನು ಮತ್ತು ಅದಕ್ಕೆ ತಾವು ಯಾವತ್ತಾದ್ರೂ ನೋಟಿಸ್ಗಳು ತಗೊಟ್ಟಿದ್ದೀರಾ? ಅದ್ರ ಬಗ್ಗೆ ನನ್ನ ಗಮನಕ್ಕೆ ತಂದಿರಿ. ಅವ್ರನ್ನ ಈ ನಮ್ಮ ತಾಲೂಕದಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಒಂದು ಸಭೆ ಮಾಡಿ ಒಂದು ನಿರ್ದೇಶನ ನೀಡಿದ್ವಿ. ಅಂಥವು ಏನು ಯಾವುದೋ ಬಂದರೆ ತಮ್ಮ ಗಮನಕ್ಕೆ ಬಂದರೆ ಅದರ ನನ್ನ ಗಮನ ಕೇಳಿದ್ರೆ ಅಂಥ ಸೆಂಟರ್ಗಳನ್ನ ಪರಿಶೀಲನೆ ಮಾಡಿ ನಾನು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋಕೆ ಮೇಲೆ ವರದಿ ಕಳಿಸಿ ಇದು ಮಾಡಿಸ್ತೀನಿ. ಇಲ್ಲ, ಇದು ನರಸಿಂಹಸ್ವಾಮಿ ಅವರು ಮೀಟಿಂಗ್ ಕರೆದು ಹೇಳಿದ್ದಾರೆ. ಇಲ್ಲ, ಇಲ್ಲಿ ಇರುವಂಥ ಕೆಲ ಅಧಿಕಾರಿಗಳು ತಹಸೀಲ್ದಾರರ ಮಾತಿಗೆ ಕಿಮ್ಮತ್ತು ಕೊಡೋದಂಥ ಕಾರಣವಾಗಿದ್ದಾದರೂ ಏಕೆ ಅದರಿರುವಂಥ? ಇಲ್ಲ, ಆ ಥರ ಏನಿಲ್ಲ. ನಾನು ಬಂದಮೇಲೆ ಎಲ್ಲ ಸರ್ಟಿಫಿಕೇಟ್ ಒಂದು ನಾಡ ಕಚೇರಿಗೆ ಆದ್ರೂ ಇವತ್ತು ನಾನು ಬಂದಮೇಲೆ ಒಂದು 2 ತಿಂಗಳು ಸುಮಾರು ಒಂದೂ ಓವರ್ಡ್ಯೂ ಬರಲಾರ್ದಂಗೆ ಎಲ್ಲ ಕಡತಗಳು 371 ಇಲ್ಲಿಂದ ಹಿಡಿದು AC ಆಫೀಸ್ ತನೂ ಮಾಡ್ಯಾರ. ಉದಾಹರಣೆಗೆ ನಾನು ಹೇಳೋದು, ಜಾತಿ ಸಾಗ್ಬಿಟ್ಟು ಇನ್ ಟೈಮ್ ಅಂದರೆ ನಿರ್ದಿಷ್ಟ ಟೈಮ್ನಾಗ ಈಗ ನನಗೆ ಕೆಲವೊಂದು ಇದು ಬಂದಿತ್ತು, ಏನಂದರೆ ರಿಜೆಕ್ಟ್ ಆಗ್ತಾವಂತೇಳಿ ನನ್ನ ಗಮನಕ್ಕೆ ಬಂತು. ಕೆಲವೊಬ್ಬರು ಫೋನ್ ಮಾಡಿ ಹೇಳಿದ್ರು ಆ ಒಂದು ಕಾರಣ ಅಂದರೆ ತಿರಸ್ಕಾರ ವಿನಾಕಾರಣ ಆಗ್ತಾವಂತೇಳಿ, ಇಲ್ಲ ದಾಖಲೆಗಳಿದ್ವಿ ಅಂತ. ಅದನ್ನು ಒಂದು ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೀನಿ. ನಾನು ಒಂದು ಆದೇಶ ಮಾಡಿ ಕೊಟ್ಟಿದ್ದೀನಿ. ಅದು ಪರಿಶೀಲನೆ ಮಾಡಿ ರಿಪೋರ್ಟ್ ತೊಗೊಂಡು ಅದ್ರ ಮೇಲೆ ನೋಡಿ ನೀಡಿದ್ದೀನಿ. ಒಂದು ನೋಟಿಸನ್ನು ಕೊಟ್ಟಿದ್ವಿ. ಅವ್ರಿಗೆ ಈ ಥರ ನಡೆದುಕೊಳ್ಳಬಾರ್ದಂತ ನಿರ್ದೇಶನ ನೀಡಿದ್ರು. ಇಂಥವು ಯಾವುದೇ ಸಾರ್ವಜನಿಕರಿಂದ ಸೌಜನ್ಯದಿಂದ ಮಾತಾಡಬೇಕು, ಅದು ಸೌಜನ್ಯದಿಂದ ನಡೆದುಕೊಳ್ಳಬೇಕಂತ. ಈಗ ಸರ್, ಅಲ್ಲಿ ಕೂಡಕ್ಕೆ ಬೇರೆ ಕಡೆಯಿಂದ ವಿಲೇಜ್ಗಳಿಂದ ಅನೇಕ ಸಾರ್ವಜನಿಕರು ಅನೇಕ ಕೆಲಸಗಳಿಗೆ ಬರ್ತಾ ಇರ್ತಾರೆ. ಆದರೂ ಕೂಡ ಅಲ್ಲಿ ಕೂಡಕ್ಕೆ ಆಸನಗಳ ವ್ಯವಸ್ಥೆ ಇಲ್ಲ, ಶೌಚಾಲಯಗಳ ವ್ಯವಸ್ಥೆ ಇಲ್ಲ. ಮುಖ್ಯವಾಗಿ ಹೆಣ್ಮಕ್ಳು ಬಂದಂಥ ಸಮಯದಲ್ಲಿ ಬಹಳಷ್ಟು ಕಷ್ಟವಾಗ್ತಾ ಇದೆ. ನಿಮ್ಮ ಸಿಬ್ಬಂದಿ ಕೂಡ ಅಲ್ಲಿ ಹೆಣ್ಮಕ್ಳಾಗಿ ಕಾರ್ಯನಿರ್ವಹಿಸ್ತಾರೆ ಒಬ್ಬರಿಬ್ಬರು, ಅವರಿಗೂ ಕೂಡ ಅಲ್ಲಿ ಶೌಚಾಲಯ ವ್ಯವಸ್ಥೆ ಬಹಳಷ್ಟು ಕಷ್ಟವಾಗಿದೆ. ಇದಕ್ಕೆ ತಾವೇನು ಉತ್ತರ ಕೊಡಕ್ಕೆ? ನೀರಿನೊಂದು ಸಮಸ್ಯೆ ಅದ, ಬೋರ್ವೆಲ್ ಇಂದ ಸಲುವಾಗಿ. ಅದ್ರ ನೋಡಿ ಮುಂದೆ ನಾನು ಅದ್ರ ಗಮನ ತಂದು ಅದರ ಮೇಲಧಿಕಾರಿಗಳನ್ನ ತಂದು ಅಲ್ಲಿ ಏನು ಮಾಡಬೇಕು ನೋಡಿ ಮಾಡಿಸ್ತೀನಿ. ಕಾರ್ಯಾಲಯ ಉದ್ಘಾಟನೆ ಕೊಟ್ಟು 4-5 ವರ್ಷಗಳು ಕಳೆದರೂ ಕೂಡ ಇನ್ನು ಎಷ್ಟು ವರ್ಷ ಬೇಕು ನಿಮಗೆ ಅದು ಶೌಚಾಲಯ ಮಾಡಿಸಕ್ಕೆ? ಇದು ಒಂದು ಇದಾಗಿಬಿಟ್ಟದ, ಅದ್ರ ನೋಡಿ ನಾನು ಮಾಡಿಸ್ತೀನಿ. ಕೂಡಕ್ಕೆ ಆಸನಗಳ ವ್ಯವಸ್ಥೆ ಇಲ್ಲ, ನೀರಿನ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅಲ್ಲಿಲ್ಲ. ಮಾಡಿಸ್ತೀವಿ, ಅದ್ರ ಬಗ್ಗೆ ಏನಿಲ್ಲ. ಯಾವಾಗ ಕೇಳ್ರಿ, ಅಲ್ಲಿ ಹೊರಗಡೆ ಒಂದು ಮಣ್ಣಿನ ಪಾಟ್ನಲ್ಲಿ ಇಟ್ಟು ನೀರು ಇಟ್ಟಿದ್ರು. ಆ ಪಾಟ್ ಹೊರಗಡೆ ಅಂದರೆ ಸಾರ್ವಜನಿಕರ ಕುಡ್ಲೇನೋ ಉದ್ದೇಶ ಉಪಯೋಗ ಆಗಲ್ಲ ಅಂತ ಇಟ್ಟರೆ ಅದನ್ನೇ ತೊಗೊಂಡೋಗ್ಬಿಟ್ರು ರಾತ್ರಿ ಯಾರು. ಇಲ್ಲಿ ಕೆಲಸ ಮಾಡ್ತಿರೋ ಅದಕ್ಕೆ ನಾನೇನು ಹೇಳ್ತೀನಿ, ಹೊರಗಡೆ ಇಡೋದು ಬೇಡ. ಅಂದರೆ ಹೊರಗಡೆ ಅಂದರೆ ಕೌಂಟರ್ ಕಡೆಗೆ ಒಳಗಡೆ ರೂಮ್ನಲ್ಲಿ ಮಾಡೋಂತೇಳಿ ಆ ಹೊರಗಡೆ ರೂಮ್ನಲ್ಲಿ ಇಡೋ ವ್ಯವಸ್ಥೆ ಮಾಡ್ತೀವಿ. ವಿಎಗಳು ಸ್ಥಳೀಯವಾಗಿಯೇ ಇರ್ತಾರೆ, ಅಲ್ಲಲ್ಲಿ ಅವರವರ ಪ್ಲೇಸ್ ಮಟ್ಟದಲ್ಲಿ ಯಾರೂ ಇರಲ್ಲ ಅಂತೇಳಿ ಆರೋಪಗಳು ಕೇಳದು ಬರ್ತವೆ. ಇಲ್ಲ, ಈ ಬಗ್ಗೆನೂ ನಾನು ಎಲ್ಲರಿಗೂ ನಿರ್ದೇಶನ ಅನಿರೀಕ್ಷಿತ ಭೇಟಿ ಕೊಟ್ಟಿದ್ದೀನಿ. ನಾಡ ಕಚೇರಿಯಲ್ಲಿ ಇರ್ತಾ ಇಲ್ಲ ಅಂತೇಳಿ ಅದನ್ನು ನನಗೆ ಗಮನಕ್ಕೆ ಬಂದು ನಮ್ಮ ಕೊಂಕಲ್ ಆಗಲಿ ಗುರುಮಟ್ಕಲ್ ಅವ್ರಿಗೂ ನಿರ್ದೇಶನ ಕೊಟ್ಟು 2 ಟೈಮು ಫೋಟೋ ಹಾಕ್ಬೇಕಂತೇಳಿ ಹೇಳಿದ್ದೀನಿ ಎಲ್ಲ ಸಿಬ್ಬಂದಿಗಳು. ತಾವು ಇದ್ದಿರಿಲ್ಲ ಅಂತ ಆ ಗ್ರೂಪನ್ನು ನಾನು ಮಾಡಿದ್ದೀನಿ. ಅಲ್ಲೇ ಆ ಕಚೇರಿಯಲ್ಲಿ ಇಲ್ಲ ಅಂತ 2 ಟೈಮ್, ಬೆಳಗ್ಗೆ 1 ಟೈಮ್, ಮಧ್ಯಾಹ್ನ 1 ಟೈಮು ಅಲ್ಲಿದ್ದ ಸಿಬ್ಬಂದಿ ಇಲ್ಲ ಅಂತ ಹಾಕೋಕ್ಕೂ ವ್ಯವಸ್ಥೆ ಮಾಡಿದ್ವಿ. ನಿಮ್ಮ ಹತ್ರ ಎವಿಡೆನ್ಸ್ ಇದೆ ಸರ್ ಆ ಥರ ಹಾಕಿದ ವಿಎಗಳೆಲ್ಲರೂ? ಅಳಿಗೋದಾಗ ಹಾಕ್ತಾರ ಸರ್? ಎವ್ರಿ ಡೇ ಹೋಗ್ತಾ ಇದ್ದಾರಾ? ಒಂದಿನಕ್ಕೆ ಮಾತ್ರ ನೀವು ಹೇಳಿದಾಗ ಮಾತ್ರ ಹೋಗ್ತಾ ಇದ್ದಾರೆ? ಕಚೇರಿ ಕೆಲಸಕ್ಕೆ ಏನೇನು ಇರ್ತಾವ ನಾವು ಹೋಗ್ತಾರ, ಇದು ಮಾಡ್ತಾರ. ನಾಡ ಕಚೇರಿಗೆ ಮಾತ್ರ ಡೈಲಿ ಇರ್ತಾರೆ. ಇಲ್ಲ, ನಮ್ಗೆ ಬಂದಂಥ ಮೇನ್ ಆರೋಪ ಅಂತಂದ್ರೆ ಇಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿ ವರ್ಗದವರ ಬಳಿ ಹೊಂದಾಣಿಕೆ ಇಲ್ಲ ಮತ್ತು ಅಧಿಕಾರಿಗಳ ಮಾತಿಗೆ ಕಿಮ್ಮತ್ತಿಲ್ಲದಂತಾಗಿದೆ. ಇದಕ್ಕೆ ಕಾರಣಗಳೇನು? ಆ ಥರ ಏನಿಲ್ಲ. ಕೆಲಸ ಮಾಡ್ತಾರ, ಒಂದಿನ
ಬೇರೆ ಬೇರೆ ಕೆಲಸದಾಗ ಒತ್ತಡದಾಗ ಹೋದ್ ಕೆಲಸ ಮಾಡಿ ಒಂದು ವಿಳಂಬ ಆಗಿರ್ಬೋದು, ತಡ ಆಗಿರ್ಬೋದು, ಹೊರತಾಗಿ ಏನಿಲ್ಲ. ಈಗ ನಾನು ಬಂದ ನಂತರ ಈಗ ಸುಮಾರು ಒಂದು 2-3 ತಿಂಗಳಲ್ಲಿ ನಾಡ ಕಚೇರಿ ಆಗಲಿ ಉಳಿದಂತೆ ಯಾವುದೋ ಕೆಲಸಕ್ಕೂ ನಮ್ಮ ಜಿಲ್ಲಾ ಮಟ್ಟದ ನಮ್ಮ 6 ತಾಲೂಕದಲ್ಲಿ ನಾವು ಉತ್ತಮವಾಗಿ ನಾವು ಮಾಡ್ತಾ ಇದ್ದೀವಿ.